ನಿಮ್ ದುಡ್ಡಿಗೆ ಬರೀ 4-5% ಬಡ್ಡಿ ಸಿಗ್ತಾ ಇದೆಯಾ? ಸ್ಟೇಬಲ್ ಮನಿ ಮೂಲಕ ಭಾರತದ ಬ್ಯಾಂಕ್ಗಳಲ್ಲಿ ಎಫ್ಡಿ ಬುಕ್ ಮಾಡಿ 9.5% ವರೆಗೂ ಬಡ್ಡಿ ಪಡೀರಿ. ಅದು ಕೂಡ 5 ಲಕ್ಷ ರೂಪಾಯಿಗಳವರೆಗೆ RBIನ DICGC ಗ್ಯಾರಂಟಿಯೊಂದಿಗೆ. ಕೆಲವೇ ಸೆಕೆಂಡ್ಗಳಲ್ಲಿ ಎಫ್ಡಿ ಬುಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಭಾರತ ಬಾಂಗ್ಲಾ ಮಧ್ಯೆ ಸಂಘರ್ಷ ಎದ್ದಿರೋ ನಡುವೆ DCM DK ಶಿವಕುಮಾರ್ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಬಾಂಗ್ಲಾ ಮಧ್ಯಂತರ ಸರ್ಕಾರವನ್ನು ನಡೆಸ್ತಾ ಇರೋ ನೊಬೆಲ್ ವಿಜೇತ ಮೊಹಮ್ಮದ್ ಯೂನುಸ್ರ ಫ್ಯಾನ್, ಅಭಿಮಾನಿ ಅಂತ ಹೇಳಿದ್ದಾರೆ. ಕಲಬುರಗಿಯ ಉದ್ಯೋಗ ಮೇಳದಲ್ಲಿ ಮಾತನಾಡಿದ DKಶಿ ಮೊಹಮ್ಮದ್ ಯೂನಸ್ ಈಗಾಗಲೇ 20-25 ವರ್ಷದ ಹಿಂದೆ ಸ್ವಸಹಾಯ ಗುಂಪುಗಳ ವಿಚಾರದಲ್ಲಿ ಕೆಲಸ ಮಾಡಿದ್ರು. ಅದಕ್ಕೆ ಅವರಿಗೆ ನೊಬೆಲ್ ಪ್ರಶಸ್ತಿ ಬಂದಿತ್ತು. ಆಗ ಸಂದರ್ಶನವೊಂದರಲ್ಲಿ ಒಂದು ಮಾತನ್ನ ಹೇಳಿದ್ರು, ಒಬ್ಬ ವ್ಯಕ್ತಿಗೆ ಒಂದು ಮೀನು ಕೊಟ್ರೆ ಆ ಒಂದು ಹೊತ್ತಿನ ಊಟಕ್ಕೆ ಆಗತ್ತೆ, ಅದೇ ವ್ಯಕ್ತಿಗೆ ಮೀನ್ ಹಿಡಿಯೋ ಕೆಲಸ ಕಲಿಸ್ಕೊಟ್ರೆ ಅವರ ಜೀವನ ಆಗತ್ತೆ ಅಂತ ಹೇಳಿದ್ರು. ಅಂದಿನಿಂದ ನಾನು ಮೊಹಮ್ಮದ್ ಯೂನುಸ್ರ ದೊಡ್ಡ ಅಭಿಮಾನಿಯಾಗಿ ಬದಲಾಗಿದ್ದೀನಿ. ಬದುಕಿನಲ್ಲಿ ಕೌಶಲ್ಯ ಅದೆಷ್ಟು ಮುಖ್ಯ ಅನ್ನೋದಕ್ಕೆ ಯೂನುಸ್ ಮಾತುಗಳು ನಮಗೆ ಪ್ರೇರಣೆ. ಬಾಂಗ್ಲಾ ಪ್ರಧಾನಿ ಮಾತುಗಳು ನಮಗೆ ಪ್ರೇರಣಾದಾಯಕ ಅಂತ DKಶಿ ಹೇಳಿದ್ದಾರೆ. DKಶಿ ಕೊಟ್ಟಿರೋ ಹೇಳಿಕೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದೆ. ಇದಕ್ಕೆ ಟ್ರೋಲರ್ಸ್ ನಿಮಗೆ ಬೇರೆ ಯಾರೂ ಸಿಗ್ಲಿಲ್ವಾ ಆದರ್ಶವಾಗಿಟ್ಕೊಳ್ಳೋಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಂದಹಾಗೆ ಕಳೆದ ಆಗಸ್ಟ್ನಲ್ಲಿ ಶೇಖ್ ಹಸೀನಾ ಭಾರತಕ್ಕೆ ಪಲಾಯನ ಮಾಡಿದ ನಂತರ ಈ ಮೊಹಮ್ಮದ್ ಯೂನುಸ್ ಆಡಳಿತ ಶುರುವಾಯಿತು. ಅಂದಿನಿಂದ ಬಾಂಗ್ಲಾವನ್ನ ಭಾರತದ ಎದುರಾಳಿಯಾಗಿ ಇವರು ರೂಪಿಸಿದ್ದಾರೆ, ಶತ್ರುವಾಗಿ ರೂಪಿಸ್ತಾ ಇದ್ದಾರೆ ಮೊಹಮ್ಮದ್ ಯೂನುಸ್. ಬಾಂಗ್ಲಾದಲ್ಲಿ ಹಿಂದೂಗಳ ಪರಿಸ್ಥಿತಿ ಕೂಡ ಶೋಚನೀಯವಾಗಿದೆ. ಶೇಖ್ ಹಸೀನಾರನ್ನ ಉಚ್ಚಾಟನೆ ಮಾಡಿದ ಬಳಿಕ ನಿಷೇಧಿತ ಉಗ್ರ ಸಂಘಟನೆಗಳು ಕೂಡ ಬಾಲ ತೆರ್ಕೊಂಡು ಕುಣಿಯೋಕ್ ಶುರು ಮಾಡಿದ್ದಾರೆ ಬಾಂಗ್ಲಾದೇಶದಲ್ಲಿ. ಅವುಗಳ ಮೇಲಿನ ಬ್ಯಾನ್ ಅನ್ನ ಕೂಡ ತೆಗೆದುಹಾಕಿ ಅಂತ ಉಗ್ರ ಸಂಘಟನೆಗಳು ಓಪನ್ ಆಗಿ ಪ್ರತಿಭಟನೆ ಕೂಡ ಮಾಡೋಕ್ ಶುರು ಮಾಡಿದ್ದಾರೆ ಈಗ ಬಾಂಗ್ಲಾದಲ್ಲಿ. ಏನು ಇದೇ ಯೂನಸ್ ಚೀನಾ ಪ್ರೇಮಿ ಕೂಡ ಹೌದು. ಚೀನಾಗೆ ಪ್ರವಾಸ ಮಾಡಿದ ನಂತರ ಭಾರತ ವಿರೋಧಿ ಹೇಳಿಕೆಯನ್ನ ಕೊಟ್ಟಿದ್ರು. ಭಾರತದ ಈಶಾನ್ಯ ರಾಜ್ಯಗಳನ್ನ ನಾವು ಕವರ್ ಆಗ್ಬಿಟ್ಟಿದೀವಿ ಬಾಂಗ್ಲಾದವರು, ಬನ್ನಿ ಈ ಭಾಗದಲ್ಲಿ ಅವರಿಗೆ ಸಮುದ್ರ ಕನೆಕ್ಟಿವಿಟಿನೇ ಇಲ್ಲ, ಈಶಾನ್ಯ ರಾಜ್ಯಗಳಿಗೆ ನಮ್ಮ ಮೂಲಕನೇ ಹೋಗಬೇಕು, ನೀವು ಬಂದು ಕರೆಕ್ಟಾಗಿ ಭಾರತದ ಚಿಕನ್ ನೆಕ್ ಜಾಗ ಇದೆಯಲ್ಲ, ನಾರ್ತ್ ಈಸ್ಟ್ಗೆ ಕನೆಕ್ಟ್ ಆಗೋ ಜಾಗ, ಅಲ್ಲಿ ಏರ್ ಫೋರ್ಸ್ನ ನೆಲೆ ಮಾಡಿ ಬನ್ನಿ ಅಂತ ಚೀನಿಯರನ್ನ ಆಹ್ವಾನ ಕೊಟ್ಟು ಕೆಣಕಿದ್ರು ಭಾರತವನ್ನ. ಇದೇ ಯೂನಸ್. ಇದಾದ್ಮೇಲೆ ಭಾರತ ಬಾಂಗ್ಲಾಗೆ ಕೊಟ್ಟಿದ್ದ ಟ್ರಾನ್ಸಿಟ್ ಫೆಸಿಲಿಟಿಯನ್ನ ಬಂದ್ ಮಾಡಿತ್ತು. ಭಾರತದ ಹೈವೇಗಳನ್ನ, ರೈಲ್ವೆ ನೆಟ್ವರ್ಕ್ ಅನ್ನ ಯೂಸ್ ಮಾಡಿಕೊಂಡು ಬಾಂಗ್ಲಾ ವ್ಯಾಪಾರ ಮಾಡ್ತಿತ್ತು. ಭಾರತ ಅದನ್ನ ಬಂದ್ ಮಾಡಿತ್ತು ಬಾಂಗ್ಲಾಗೆ, ಯೂನಸ್ಗೆ ಪಾಠ ಕಲಿಸೋಕೆ. ಅದಾದ್ಮೇಲೆ ಬಾಂಗ್ಲಾ ಕೂಡ ಸುಮ್ಮನಿರದೆ ಭಾರತದಿಂದ ಬಾಂಗ್ಲಾದ ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ರಫ್ತಾಗ್ತಿದ್ದ ನೂಲು ಸೇರಿದಂತೆ ಸಾಕಷ್ಟು ವಸ್ತುಗಳ ಮೇಲೆ ಅವರೂ ಬ್ಯಾನ್ ಹೇರಿದ್ರು. ಪಾಕಿಸ್ತಾನದೊಂದಿಗೆ ಇವಾಗ್ಲೂ ಕೂಡ ನಾವೀಗ ಈ ಏನು ಸುದ್ದಿ ಡಿಸ್ಕಸ್ ಮಾಡ್ತಿದ್ದೀವಿ ಈ ವಿಚಾರ, ಈ ಟೈಮ್ನಲ್ಲಿ ಪಾಕಿಸ್ತಾನದೊಂದಿಗೆ ಅವರ ಸಂಬಂಧ ಚೆನ್ನಾಗಾಗ್ತಾ ಇದೆ. ನಿನ್ನೆ ಮೊನ್ನೆ ಎಲ್ಲ ಮೀಟಿಂಗ್ಗಳು ಕೂಡ ಬ್ಯಾಕ್ ಟು ಬ್ಯಾಕ್ ನಡೆದಿವೆ ಪಾಕಿಸ್ತಾನಿಗಳೊಂದಿಗೆ. 15 ವರ್ಷಗಳ ಬಳಿಕ ಈ ಮೀಟಿಂಗ್ಗಳಾಗಿರೋದು. ಹಸೀನಾ ಇದ್ದಾಗ ಬಿಟ್ಕೊಂಡೇ ಇರಲಿಲ್ಲ ಪಾಕಿಸ್ತಾನವನ್ನ. ಈಗ ಯೂನಸ್ ಬಾಗಲ್ ತೆಗೆದು ಬನ್ನಿ ನುಗ್ಗಿ ನುಗ್ಗಿ ಅಂತ ಕರಿತಾ ಇದ್ದಾರೆ ಪಾಕಿಸ್ತಾನವನ್ನ. ಸೊ ಇದೆಲ್ಲ ಇರೋ ಸಂದರ್ಭದಲ್ಲಿ DKಶಿ ನಾನು ಮೊಹಮ್ಮದ್ ಯೂನುಸ್ರ ಫ್ಯಾನ್ ಅಂತ ಹೇಳಿರೋದು ತೀವ್ರ ಕೋಲಾಹಲಕ್ಕೆ ಕಾರಣ ಆಗಿದೆ. 10-15 ವರ್ಷಗಳ ಹಿಂದೆ, ದಶಕಗಳ ಹಿಂದೆ ಯೂನುಸ್ ಆಡಿರೋ ಆ ಮಾತು ಕೇಳಿಸ್ಕೊಂಡು ನೆನಪಿಟ್ಕೊಂಡಿರೋ DKಶಿ ಇತ್ತೀಚೆಗಾಗಿರೋ ಈ ಭಯಾನಕ ವಿಚಾರಗಳು ಯಾವುದೂ ಕೂಡ ನ್ಯೂಸ್ನಲ್ಲಿ ನೋಡೇ ಇಲ್ವಾ ಅನ್ನೋ ಪ್ರಶ್ನೆಯನ್ನ ಕೇಳಲಾಗ್ತಿದೆ. ಜೊತೆಗೆ ಆ ಮೊಹಮ್ಮದ್ ಯೂನುಸ್ ಹೇಳಿರೋ ಆ ಲೈನ್ ಇದೆಯಾ, ಮೀನು ಕೊಡಬಾರ್ದು, ಒಂದ್ಸಲಿ ಮೀನು ಕೊಟ್ರೆ ಆ ಒಂದು ಹೊತ್ತಿಗಾಗತ್ತೆ, ಅದ್ರ ಬದಲಿಗೆ ಮೀನ್ ಹಿಡಿಯೋದು ಹೇಳ್ಕೊಡ್ಬೇಕು ಅನ್ನೋ ವಿಚಾರ, ಅದು ಕಾಂಗ್ರೆಸ್ ಗವರ್ಮೆಂಟ್ನ ಈ ಫ್ರೀ ಬಿ ಗ್ಯಾರಂಟಿಗಳ ವಿಚಾರದಲ್ಲೂ ಕೂಡ ಅಲ್ಲೂ ಕೂಡ ಆ ಲೈನ್ ತುಂಬಾ ಮಹತ್ವ ಪಡ್ಕೊಳ್ಳುತ್ತೆ. ಹಾಗಾಗಿ ಎಲ್ಲವನ್ನ ಸೇರಿಸಿ DKಶಿಗೆ ಏನ್ರಿ ಇದು ಅಂತ ಕೇಳಲಾಗ್ತಿದೆ. ಈಗ ಏನೋ ಎಂಜಿನಿಯರಿಂಗ್ ಸೇರಿದಂತೆ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕಾಗಿ ಗುರುವಾರ ನಡೆದ CET ಪರೀಕ್ಷೆ ಭಾರೀ ವಿವಾದಕ್ಕೆ ಕಾರಣ ಆಗಿದೆ. ಬೀದರ್ನ ಪರೀಕ್ಷಾ ಕೇಂದ್ರದಲ್ಲಿ ಜನಿವಾರ ಕಳಚಿ ಬಂದರಷ್ಟೇ ಪರೀಕ್ಷೆ ಬರೆಯೋಕೆ ಅವಕಾಶ ಕೊಡ್ತೀವಿ ಅಂತ ಪರೀಕ್ಷಾ ಕೇಂದ್ರದ ಸಿಬ್ಬಂದಿ ವಿದ್ಯಾರ್ಥಿಗೆ ಹೇಳಿದ್ರು. ಇದಕ್ಕೆ ವಿದ್ಯಾರ್ಥಿ ನಿರಾಕರಿಸಿದ. ಆಗ ನೀನು ಜನಿವಾರದಿಂದ ಏನಾದರೂ ಮಾಡಿಕೊಂಡ್ರೆ ಅದಕ್ಕೆ ಯಾರು ಹೊಣೆ ಅಂತ ಸಿಬ್ಬಂದಿ ಪುನಃ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಮನನೊಂದ ವಿದ್ಯಾರ್ಥಿ ಪರೀಕ್ಷೆ ಬರೆಯದೆ ವಾಪಸ್ ಹೋಗಿದ್ದಾನಂತೆ. ಇನ್ನೊಂದು ಕಡೆ ಶಿವಮೊಗ್ಗ ಜಿಲ್ಲೆಯ ಪರೀಕ್ಷಾ ಕೇಂದ್ರದಲ್ಲಿ ಅಧಿಕಾರಿಗಳು ವಿದ್ಯಾರ್ಥಿಯ ಜನಿವಾರ ಮತ್ತು ಕೈಗೆ ಕಟ್ಟಿದ್ದ ದಾರವನ್ನು ತೆಗೆಸಿ ಪರೀಕ್ಷೆ ಬರೆಯೋಕೆ ಅವಕಾಶ ಕೊಟ್ಟಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಹೀಗಾಗಿ ಅಧಿಕಾರಿಗಳ ಈ ನಡೆ ವಿರುದ್ಧ ಬ್ರಾಹ್ಮಣ ಮಹಾಸಭಾ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ಅಲ್ಲದೆ ಅಧಿಕಾರಿಗಳ ವಿರುದ್ಧ ಕ್ರಮ ತಗೊಳ್ಳಿ ಅಂತ CMಗೆ ಮಹಾಸಭಾ ಅಧ್ಯಕ್ಷ S ರಘುನಾಥ್ ಪತ್ರವನ್ನ ಬರೆದಿದ್ದಾರೆ. ಜೊತೆಗೆ ಪ್ರತಿಭಟನೆಗೂ ಕರೆ ಕೊಟ್ಟಿದ್ದಾರೆ.
ಈ ವಿಚಾರ ಭಾರಿ ವಿವಾದ ಆಗ್ತಿದ್ದಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸ್ಪಷ್ಟೀಕರಣ ಕೊಟ್ಟಿದೆ. ನಾವು ಜನಿವಾರ ತೆಗೆಸಿ ಪರೀಕ್ಷೆ ಬರೆಸಿ ಅಂತ ಗೈಡ್ಲೈನ್ಸ್ ಜಾರಿ ಮಾಡಿಲ್ಲ, ಇದು ಖಂಡನೀಯ. ಈ ಕುರಿತು ಶಿವಮೊಗ್ಗ ಮತ್ತು ಬೀದರ್ ಡಿಸಿ ಬಳಿ ವರದಿ ಕೇಳಿದೀವಿ ಅಂತ ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಪ್ರಸನ್ನ ಹೇಳಿದ್ದಾರೆ. ಜೊತೆಗೆ ವರದಿ ಬಂದ ಮೇಲೆ ಮರು ಪರೀಕ್ಷೆ ನಡೆಸೋ ಬಗ್ಗೆ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಬಗ್ಗೆ ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ರಿಯಾಕ್ಟ್ ಮಾಡಿದ್ದಾರೆ. ಸಿಇಟಿ ಅಭ್ಯರ್ಥಿಯ ಜನಿವಾರ ತೆಗೆಸಿದ್ದು ನಿಜವೇ ಆಗಿದ್ರೆ ಅದು ಅತಿರೇಕದ ವರ್ತನೆ, ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಇತ್ತ ವಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಕುಂಕುಮ ಕೇಸರಿ ಕಂಡ್ರೆ ದ್ವೇಷ ಕಾರ್ತಾ ಇದ್ದ ಸಿಎಂ ಸಿದ್ದರಾಮಯ್ಯನವರು ಈಗ ಜನಿವಾರದ ವಿರುದ್ಧವೂ ಹಾಗೆತನ ಮೆರೆಯುವ ಮೂಲಕ ತಮ್ಮ ಹಿಂದೂ ವಿರೋಧಿ ಧೋರಣೆಯನ್ನ ತೋರಿಸಿದ್ದಾರೆ ಅಂತ ಟೀಕಿಸಿದ್ದಾರೆ. ಇದೇ ಸಿಇಟಿ ಪರೀಕ್ಷೆಯಲ್ಲಿ ಫಸ್ಟ್ ಟೈಮ್ ನಕಲಿ ಅಭ್ಯರ್ಥಿಗಳನ್ನ ಪತ್ತೆ ಹಚ್ಚೋಕೆ ಅಂತ QR ಕೋಡ್ ಆಧಾರಿತ ಫೇಸ್ ರೆಕಗ್ನಿಷನ್ ಆಪ್ ಒಂದನ್ನು ಡೆವಲಪ್ ಮಾಡಲಾಗಿತ್ತು. ಈ ಆಪ್ ಈಗ ನಕಲಿ ಅಭ್ಯರ್ಥಿಯನ್ನ ಪತ್ತೆ ಹಚ್ಚಿದೆ. ಈ ಕುರಿತು ತನಿಖೆ ನಡೆಸೋಕೆ ಕೆಇಎ ಆದೇಶಿಸಿದೆ. ಮಲ್ಲೇಶ್ವರದ 7ನೇ ಅಡ್ಡ ರಸ್ತೆಯಲ್ಲಿರೋ ಸಿಲ್ವರ್ ವ್ಯಾಲಿ ಪಬ್ಲಿಕ್ PU ಕಾಲೇಜು ಪರೀಕ್ಷಾ ಕೇಂದ್ರದಲ್ಲಿ ಈ ಘಟನೆಯಾಗಿದೆ. ನಕಲಿ ಅಭ್ಯರ್ಥಿಯನ್ನ ತೂಬಾ ಫಾತಿಮಾ ಜಮೀಲ್ ಅಂತ ಗುರುತಿಸಲಾಗಿದೆ. ಈ ವಿಚಾರ ಗೊತ್ತಾದ ಕೂಡಲೇ ಆಕೆ ಅಲ್ಲಿಂದ ಓಡ್ ಹೋಗಿದ್ದಾಳೆ. ವಕ್ಫ್ ತಿದ್ದುಪಡಿ ಕಾಯ್ದೆ ವಿಚಾರವಾಗಿ ರಾಜ್ಯ ಸರ್ಕಾರವನ್ನ ಹೈಕೋರ್ಟ್ ತರಾಟೆಗೆ ತಗೊಂಡಿದೆ. ವಕ್ಫ್ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಸಲ್ಲಿಕೆಯಾದ ಅರ್ಜಿಗಳನ್ನ ಸುಪ್ರೀಂ ಕೋರ್ಟ್ ಪರಿಶೀಲಿಸ್ತಾ ಇದೆ. ಹೀಗಿರುವಾಗ ವಕ್ಫ್ ವಿರೋಧಿ ಪ್ರತಿಭಟನೆ ನಡೆಸೋಕೆ ಅನುಮತಿ ನೀಡುವ ಹಕ್ಕು ರಾಜ್ಯ ಸರ್ಕಾರಕ್ಕಿಲ್ಲ. ಈ ವಿಚಾರ ಸುಪ್ರೀಂ ಕೋರ್ಟ್ನಲ್ಲಿರುವಾಗ ಅದ್ಹೇಗೆ ಪ್ರತಿಭಟನೆಗೆ ಒಪ್ಪಿಗೆಯನ್ನ ಕೊಟ್ರಿ ಅಂತ ನ್ಯಾಯಾಧೀಶರಾದ ಎಂ ನಾಗಪ್ರಸನ್ನ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ಈಗ ಆಲ್ರೆಡಿ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ನಲ್ಲಿ ನಡೆದ ಇಂಥದ್ದೇ ಘಟನೆ ಕುರಿತು ಸರ್ವೋಚ್ಚ ನ್ಯಾಯಾಲಯ ಅಸಮಾಧಾನ ಹೊರಹಾಕಿತ್ತು. ಸೊ ಪ್ರತಿಭಟನೆಗೆ ಅನುಮತಿ ಕೊಟ್ಟಿರುವುದು ಸರಿಯಲ್ಲ ಅಂತ ಕೋರ್ಟ್ ಹೇಳಿದೆ. ಮತ್ತೊಂದು ಕಡೆ ಈ ತಿದ್ದುಪಡಿ ವಿರೋಧಿಸಿ ಮಂಗಳೂರು ಹೊರವಲಯದ ಅಡ್ಯಾರ್ ಕಣ್ಣೂರು ಶಾ ಮೈದಾನದಲ್ಲಿ ಬೃಹತ್ ಪ್ರತಿಭಟನೆ ಆಗಿದೆ. ಹಾಗಾಗಿ ರಸ್ತೆಗಳಲ್ಲಿ ವಾಹನ ಸಂಚಾರ ಬಂದ್ ಮಾಡುವಂತೆ ಮಂಗಳೂರು ಪೊಲೀಸ್ ಕಮಿಷನರ್ ನೀಡಿದ ಆದೇಶಕ್ಕೂ ಕೂಡ ಹೈಕೋರ್ಟ್ ತಡೆ ಕೊಟ್ಟಿದೆ. ರಸ್ತೆ ಸಂಚಾರದಲ್ಲಿ ಯಾವುದೇ ಸಮಸ್ಯೆ ಆಗಬಾರದು, ಆ ರೀತಿ ನೋಡ್ಕೊಳ್ಳಿ ಅಂತ ಕೋರ್ಟ್ ಆದೇಶ ಕೊಟ್ಟಿದೆ. ಆದರೂ ಕೂಡ 1 ಲಕ್ಷಕ್ಕೂ ಅಧಿಕ ಮುಸ್ಲಿಮರು ಪ್ರತಿಭಟನಾ ಸಮಾವೇಶದಲ್ಲಿ ಪಾಲ್ಗೊಂಡಿದ್ರು. ಈ ವೇಳೆ ಬೆಂಗಳೂರು ಮಂಗಳೂರು ನಡುವಿನ ರಾಷ್ಟ್ರೀಯ ಹೆದ್ದಾರಿ 75 ಸಂಪೂರ್ಣವಾಗಿ ಬಂದ್ ಮಾಡಲಾಗಿತ್ತು. ಹೆದ್ದಾರಿಯಲ್ಲೇ ಜಮಾಯಿಸಿದ ಮುಸ್ಲಿಂ ಯುವಕರು ಕಾಯ್ದೆ ವಿರುದ್ಧ ಘೋಷಣೆ ಕೂಗಿದ್ದಾರೆ. ಈ ವೇಳೆ ಕ್ರೌಡ್ ಕಂಟ್ರೋಲ್ ಮಾಡೋಕೆ ಆಯೋಜಕರು ಸಿಕ್ಕಾಪಟ್ಟೆ ಹರಸಾಹಸ ಪಟ್ಟರು. ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ ಮತ್ತು ಮಾಲ್ಡಾದಲ್ಲಿ ವಕ್ಫ್ ತಿದ್ದುಪಡಿ ಸಂಬಂಧ ನಡೆದ ಹಿಂಸಾಚಾರವನ್ನ ಅಲ್ಲಿನ ರಾಜ್ಯಪಾಲ CV ಆನಂದ್ ತೀವ್ರವಾಗಿ ಖಂಡಿಸಿದ್ದಾರೆ. ಘಟನೆಯನ್ನ ಸಾವಿನ ನೃತ್ಯ ಅಂತ ಕರೆದಿದ್ದಾರೆ. ಜೊತೆಗೆ ಈ ಸಂಬಂಧ ಕ್ರಮ ಕೈಗೊಳ್ತೀನಿ ಅಂತ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ಈ ಮೂಲಕ ಮತ್ತೊಂದು ಸುತ್ತಿನ ಸಿಎಂ ವರ್ಸಸ್ ರಾಜ್ಯಪಾಲರ ಸಂಘರ್ಷ ಬಂಗಾಳದಲ್ಲಿ ಆಗೋ ಸಾಧ್ಯತೆ ಇದೆ. ಈಗ ಜಾತಿ ಗಣತಿ ವರದಿ ಬಗ್ಗೆ ಸಚಿವ ಸಂಪುಟ ಸಭೆ ಬಗ್ಗೆ ಸಿಎಂ ಮಾತನಾಡಿದ್ದಾರೆ. ಈ ವರದಿ ಬಗ್ಗೆ ದೀರ್ಘವಾಗಿ ಚರ್ಚೆಯಾಗಿದೆ, ಆದರೆ ಚರ್ಚೆ ಅಪೂರ್ಣ ಆಗಿದೆ. ಹಾಗಾಗಿ ಅದನ್ನ ಮತ್ತೆ ಚರ್ಚೆ ಮಾಡೋಕೆ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಮಾಡೋಣ ಅಂತ ತೀರ್ಮಾನ ಮಾಡಿದ್ದೀವಿ. ಎಲ್ಲ ಸಚಿವರಿಗೆ ತಮ್ಮ ಅಭಿಪ್ರಾಯಗಳನ್ನ ಮುಂದಿನ ಸಚಿವ ಸಂಪುಟ ಸಭೆ ವೇಳೆ ಸಲ್ಲಿಸಬೇಕು ಅಂತ ಹೇಳಿದ್ದೀವಿ. ಅಲ್ಲದೆ ಯಾರೂ ಜಾತಿ ಗಣತಿಗೆ ವಿರೋಧ ಮಾಡಿಲ್ಲ. ಸಚಿವರು ಒಬ್ಬರಿಗೊಬ್ಬರು ಜೋರಾಗಿ ಏರು ಧ್ವನಿಯಲ್ಲಿ ಮಾತನಾಡಿದ್ದಾರೆ ಅನ್ನೋ ಸುದ್ದಿ ಸುಳ್ಳು. ಈ ವರದಿ ಕುರಿತು ಚರ್ಚೆಗೆ ಮೇ 2ಕ್ಕೆ ಮತ್ತೆ ಸಚಿವ ಸಂಪುಟ ಸಭೆಯನ್ನ ಕರೆಯಲಾಗಿದೆ ಅಂತ ಸಿಎಂ ಹೇಳಿದ್ದಾರೆ. ಈ ನಡುವೆ ಕರ್ನಾಟಕ ಸರ್ಕಾರ ಟಾಟಾ ಗ್ರೂಪ್ನ ಒಂದು ಮೆಗಾ ಪ್ರಾಜೆಕ್ಟ್ಗೆ ಅಪ್ರೂವಲ್ ಕೊಟ್ಟಿದೆ. 3200 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಬೃಹತ್ ಪ್ರಾಜೆಕ್ಟ್ ಇದು. ಬೆಂಗಳೂರಿನ ವೈಟ್ ಫೀಲ್ಡ್ ಸಮೀಪ IT ಮತ್ತು ಇತರೆ ಬಿಸಿನೆಸ್ಗೆ ಸಂಬಂಧಪಟ್ಟಂತ ಒಂದು ಬಿಸಿನೆಸ್ ಪಾರ್ಕ್ ಅನ್ನ ನಿರ್ಮಾಣ ಮಾಡುವ ಪ್ಲಾನ್ ಇದು. TRIL ಟಾಟಾ ರಿಯಾಲ್ಟಿ ಅಂಡ್ ಇನ್ಫ್ರಾಸ್ಟ್ರಕ್ಚರ್ಸ್ ಲಿಮಿಟೆಡ್ ಅವರು ಇದನ್ನ ನಿರ್ಮಾಣ ಮಾಡ್ತಾರೆ. ಇದನ್ನ ದ ಟಾಟಾ ಇಂಟೆಲಿಯನ್ ಪಾರ್ಕ್ ಅಂತಲೇ ಕರೆಯಲಾಗುತ್ತೆ. ಈಗ ಆಲ್ರೆಡಿ IT ನಲ್ಲಿ ಸ್ವಲ್ಪ ಮುಂಚೂಣಿಯಲ್ಲಿರೋ ವೈಟ್ ಫೀಲ್ಡ್ ಭಾಗದಲ್ಲಿ ಇದು ಬರುತ್ತೆ. IT ಮತ್ತು ಇನ್ನಿತರ ಅದಕ್ಕೆ ಸಂಬಂಧಪಟ್ಟ ಸರ್ವಿಸಸ್ಗೆ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಇದು ಒದಗಿಸುತ್ತೆ ಅಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಇದರಿಂದ ಒಟ್ಟು 5,000 ಹೊಸ ಉದ್ಯೋಗಗಳು ಸೃಷ್ಟಿಯಾಗುತ್ತೆ ಅನ್ನೋ ನಿರೀಕ್ಷೆಯನ್ನ ಕೂಡ ಇಟ್ಕೊಳ್ಳಲಾಗಿದೆ. ರಾಜ್ಯದ ಸಾರಿಗೆ ನಿಗಮದ ಬಸ್ಗಳಲ್ಲಿ ತಂಬಾಕು, ಸಿಗರೇಟ್, ಮದ್ಯ ಉತ್ಪನ್ನಗಳ ಜಾಹೀರಾತುಗಳನ್ನ ಸಂಪೂರ್ಣವಾಗಿ ತೆರವು ಮಾಡಬೇಕು ಅಂತ ಮುಖ್ಯಮಂತ್ರಿ ಕಚೇರಿ ಸೂಚನೆ ಕೊಟ್ಟಿದೆ. ಆದರೆ ವಿಚಾರ ಏನು ಅಂದ್ರೆ, ಯಾವ ಮದ್ಯದ ಕಂಪನಿ ಅಥವಾ ಯಾವುದೇ ತಂಬಾಕಿನ ಕಂಪನಿ ಡೈರೆಕ್ಟ್ ಆಗಿ ಅವುಗಳ ಆಡ್ ಕೊಡೋದಿಲ್ಲ. ಅದೇ ಹೆಸರಿನ ಬೇರೆ ಈಗ ಗುಡ್ಕಾ ಡೈರೆಕ್ಟ್ ಆಗಿ ಕೊಡ್ತಾರ? ಇಲ್ಲ. ಕಣಕಣದಲ್ಲೂ ಕೇಸರಿ ಅಂತ ಹೇಳಿ ಇದು ಬರೀ ಪಾನ್ ಮಸಾಲದ ಆ್ಯಡ್. ಇದು ಪಾನ್ ಮಸಾಲದಲ್ಲಿ ತಂಬಾಕಿಲ್ಲ ಅಂತ ಹೇಳಿ ಲೇಬಲ್ ಸೇಮ್, ಹೆಸರು ಸೇಮ್, ಸಣ್ಣದಾಗಿರುತ್ತೆ. ಪಾನ್ ಮಸಾಲ ಅಥವಾ ಗುಡ್ಕಾ ಬೇರೆ ಬೇರೆದಿರುತ್ತೆ. ಆ್ಯಡ್ ಕೊಡೋದು ಇದ್ರದ್ದು ಮಾತ್ರ ಅಂತ ಹೇಳ್ತಾರೆ. ಅದನ್ನ ಈ ಪರೋಕ್ಷ ಜಾಹೀರಾತುಗಳನ್ನ ಕೊಡ್ಲಾಗ್ತಿರುವಂಥದ್ದು. ಸೊ ಟೆಕ್ನಿಕಲಿ ಹೇಗೆ ಇದನ್ನ ಜಾರಿಗೊಳಿಸ್ತಾರೆ ಅಂತ ನೋಡಬೇಕು. ANI ತುಂಬಾ ನ್ಯೂಸ್ ಮೀಡಿಯಾಗಳಲ್ಲಿ ಈ ಲೋಗೋ ನೀವು ನೋಡಿರ್ಬೋದು, ANI ಅಂತ. ಇದು ಬೇರೆ ಬೇರೆ ನ್ಯೂಸ್ ಚಾನೆಲ್ಗಳಲ್ಲೂ ಕೂಡ ಈ ಲೋಗೋ ಕಾಣುತ್ತಲ್ಲ ಹೇಗೆ ಅಂತ ಯೋಚನೆ ಕೂಡ ಮಾಡಿರ್ಬೋದು. ಇದೊಂದು ನ್ಯೂಸ್ ಏಜೆನ್ಸಿ. ಇದು
ಎಲ್ಲ ನ್ಯೂಸ್ ಚಾನೆಲ್ಗಳು, ಎಲ್ಲ ವೆಬ್ಸೈಟ್ಗಳು ಕೂಡ ಇವರ ಸರ್ವಿಸ್ ಅನ್ನು ತಗೋಬಹುದು. ಇವರ ಪ್ರತ್ಯೇಕ ವೆಬ್ಸೈಟ್ ಮತ್ತು ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನು ಕೂಡ ರನ್ ಮಾಡ್ತಾರೆ. ಸೊ ಒಂದು ಕೇಸ್ ಇತ್ತು ಇವರಿಗೆ ಸಂಬಂಧಪಟ್ಟಿದ್ದು. ANI ನ್ಯೂಸ್ ಬಗ್ಗೆ ಹಾಕಿರೋ ಕಾಂಟೆಂಟ್ ನ ತೆಗೆಯುವಂತೆ ಇತ್ತೀಚೆಗೆ ದಿಲ್ಲಿ ಹೈಕೋರ್ಟ್ ವಿಕಿಪೀಡಿಯಾಗೆ ಆದೇಶ ಕೊಟ್ಟಿತ್ತು. ಆ ಆದೇಶವನ್ನೀಗ ಸುಪ್ರೀಂ ಕೋರ್ಟ್ ರದ್ದು ಮಾಡಿದೆ. ಇಡೀ ಕಾಂಟೆಂಟೇ ತೆಗೆದು ಹಾಕುವಂತೆ ಕೊಡಲಾದ ಆದೇಶ ಸೂಕ್ತ ಅಲ್ಲ, ಆದೇಶ ನಿರ್ದಿಷ್ಟವಾಗಿರಬೇಕು ಅಂತ ಕೋರ್ಟ್ ಹೇಳಿದೆ. ಏನ್ ಕೇಸು ಅಂತ ನೋಡಿದ್ರೆ, ವಿಕಿಪೀಡಿಯಾದಲ್ಲಿ ಈ ANI ಅನ್ನ ಆಡಳಿತಾರೂಢ ಬಿಜೆಪಿ ಸರ್ಕಾರದ ಪ್ರೊಪಗಾಂಡಾ ಟೂಲ್ ಅಂತ ಉಲ್ಲೇಖ ಮಾಡಲಾಗಿತ್ತು. ಆದರೆ ಕೆಲವೊಮ್ಮೆ ಸುಳ್ಳು ಸುದ್ದಿಯನ್ನ ಕೂಡ ಬಿತ್ತರಿಸುತ್ತೆ ಅಂತ ಅದರಲ್ಲಿ ಬರೆದಿತ್ತು. ಸೊ ವಿಕಿಪೀಡಿಯಾದಿಂದ ಮಾನಹಾನಿಯಾಗಿದೆ ಅಂತ ANI ದಿಲ್ಲಿ ಹೈಕೋರ್ಟ್ ಮೆಟ್ಟಿಲೇರಿತ್ತು. ವಿಚಾರಣೆ ನಡೆಸಿದ ಹೈಕೋರ್ಟ್ ಆ ಕಾಂಟೆಂಟ್ ತೆಗೆಯುವಂತೆ ವಿಕಿಪೀಡಿಯಾಗೆ ಏಪ್ರಿಲ್ 8ನೇ ತಾರೀಕು ಆದೇಶಿಸಿತ್ತು. ಈಗ ಸುಪ್ರೀಂ ಕೋರ್ಟ್ ಆ ಆದೇಶವನ್ನ ರದ್ದು ಮಾಡಿದೆ. ಏನೋ ಉಗ್ರಗಾಮಿಗಳೊಂದಿಗೆ ಸಂಬಂಧ ಹೊಂದಿದ್ದ ಭಾರತದ ಮೋಸ್ಟ್ ವಾಂಟೆಡ್ ಗ್ಯಾಂಗ್ಸ್ಟರ್ ಹರ್ಪ್ರೀತ್ ಸಿಂಗ್ ಅಲಿಯಾಸ್ ಹ್ಯಾಪಿ ಪಾಸಿಯನ್ನ ಅಮೆರಿಕದಲ್ಲಿ ಬಂಧಿಸಲಾಗಿದೆ. ಈತನ ಫೋಟೋ ಶೇರ್ ಮಾಡಿ ಅಮೆರಿಕದ FBI ಮಾಹಿತಿ ಕೊಟ್ಟಿದೆ. ಭಾರತದ ಪಂಜಾಬ್ನಲ್ಲಿ ಅನೇಕ ಉಗ್ರ ದಾಳಿಗೆ ಕಾರಣಕರ್ತನಾದ ಶಂಕಿತ ಉಗ್ರ ಹರ್ಪ್ರೀತ್ ಸಿಂಗ್ನ FBI ಮತ್ತು ERO ಎನ್ಫೋರ್ಸ್ಮೆಂಟ್ ಅಂಡ್ ರಿಮೂವಲ್ ಆಪರೇಷನ್ ಅಧಿಕಾರಿಗಳು ಸೇರಿ ಕ್ಯಾಲಿಫೋರ್ನಿಯಾದಲ್ಲಿ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿದೆ. ಅಂದಹಾಗೆ ಈತ 2 ಉಗ್ರ ಸಂಘಟನೆಗಳೊಂದಿಗೆ ಲಿಂಕ್ ಹೊಂದಿದ್ದ. ಕಳೆದ ಜನವರಿಯಲ್ಲಿ ಅಮೃತ್ಸರದ ಗುಮ್ಟಾಲಾ ಪೊಲೀಸ್ ಪೋಸ್ಟ್ ಬಳಿ ನಡೆದ ಸ್ಫೋಟದ ಹಿಂದೆ ಕೂಡ ಇದನ್ನು ಕೈವಾಡ ಇದೆ ಅನ್ನೋ ಅನುಮಾನ ಇದೆ. ಇದರ ಬಗ್ಗೆ ಮಾಹಿತಿ ಕೊಟ್ಟವರಿಗೆ NIA 5 ಲಕ್ಷ ರೂಪಾಯಿ ಬಹುಮಾನವನ್ನ ಘೋಷಿಸಿತ್ತು. ಈಗ ಅಮೆರಿಕನ್ ಅಧಿಕಾರಿಗಳು ಹಿಡಿದಿದ್ದಾರೆ. ಈ ಹಿಂದೆ ಆಗಿರೋದು ನೋಡಿದ್ರೆ, ರಾಣನನ್ನ ಹಿಡಿದು ಟ್ರಂಪ್ ಈ ಕಡೆ ಕಳಿಸಿರೋದು ನೋಡ್ತಾ ಇದ್ರೆ, ಈ ತರದವರನ್ನ ಹಿಡಿದು ಭಾರತಕ್ಕೆ ಕಳಿಸಬಹುದು ಅನ್ನೋ ಹೋಪ್ ಇದೆ. ನೋಡ್ಬೇಕೇನ್ ಮಾಡ್ತಾರೆ ಅಂತ. ಜೊತೆಗೆ ಆ ಪನ್ನನ್ನು ಅದನ್ನೊಂದು ಹಿಡ್ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಅದು ಮಾತಾಡ್ತಿಲ್ಲ. ಈಗ ಟ್ರಂಪ್ ಬಂದ್ಮೇಲೆ ಜಾಸ್ತಿ ಮಾತಾಡ್ತಿಲ್ಲ. ಯಾಕಂದ್ರೆ ಟ್ರಂಪ್ ಇಂಥವ್ರಿಗೆಲ್ಲ ಕೇರ್ ಮಾಡೋದಿಲ್ಲ. ಈಗ ಡೀಲ್ ನಡೆಯೋ ಸಂದರ್ಭದಲ್ಲಿ, ವ್ಯಾಪಾರದ ಮಾತುಕತೆ ನಡೆಯೋ ಟೈಮ್ನಲ್ಲಿ ನಿಮಗೇನು ಇವನ್ ಬೇಕಾ ತಗೊಳ್ಳಂತ ಹಿಂಗೆ ಹಿಡಿದು ಕೊಟ್ಟರು ಕೂಡ ಆಶ್ಚರ್ಯ ಇಲ್ಲ. ಹಾಗಾಗಿ ಟ್ರಂಪ್ ಬಂದ್ಮೇಲೆ ಪನ್ನನ್ನು ಬಾಯಿಗೆ ಬೀಗ ಬಿದ್ದಿದೆ. ಏನು ಮಾತಾಡ್ತಿಲ್ಲ ಜಾಸ್ತಿ, ಬಹಳ ಅಪರೂಪ. ಏನೋ ಇನ್ಫೋಸಿಸ್ ನಲ್ಲಿ ಪುನಃ ಲೇ ಆಫ್ ಸುದ್ದಿ ಕೇಳಿಬಂದಿದೆ. ಕಂಪನಿಯ ಇಂಟರ್ನಲ್ ಅಸೆಸ್ಮೆಂಟ್ ಟೆಸ್ಟ್ ನಲ್ಲಿ ಪಾಸ್ ಆಗಿಲ್ಲ ಅಂತ ಸುಮಾರು 240 ಹೆಚ್ಚುವರಿ ಟ್ರೈನಿಗಳನ್ನ ಜಾಬ್ನಿಂದ ತೆಗೆದುಹಾಕಲಾಗಿದೆ. ಟ್ರೈನಿಗಳನ್ನ ಹೀಗಂತ ಕಂಪನಿ ಕಳಿಸಿರೋ ಟರ್ಮಿನೇಷನ್ ಇಮೇಲ್ ಪರಿಶೀಲಿಸಿ ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್ ಮಾಡಿದೆ. ಅಲ್ಲದೆ ಹೊರ ಹಾಕದವರಿಗೆ ತಮ್ಮ ಸ್ಕಿಲ್ ಹೆಚ್ಚಿಸಿಕೊಳ್ಳೋಕೆ ತರಬೇತಿ ಕೊಡೋದಾಗಿ ಕೂಡ ಆಫರ್ ಮಾಡಿದೆ. ಆನ್ಲೈನ್ ತರಬೇತಿ ಕೊಡೋ NIIT ಮತ್ತು ಅಪ್ಗ್ರೇಡ್ ನಂತಹ ಕಂಪನಿಗಳಿಂದ ಈ ತರಬೇತಿ ಕೊಡೋಕೆ ನಾವು ಬೇಕಾದ್ರೆ ನಿಮಗೆ ಆಫರ್ ಮಾಡ್ತೀವಿ ಅಂತ ಹೇಳಿದೆ. ಇನ್ನು ಕೇವಲ ಈ ಬಾರಿ ಲೇ ಆಫ್ ಆದವರಿಗೆ ಮಾತ್ರ ಅಲ್ಲ, ಕಳೆದ ಫೆಬ್ರವರಿ ಕೆಲಸದಿಂದ ಹೊರಹಾಕಲಾಗಿದ್ದ ಟ್ರೈನಿಗಳಿಗೂ ಈ ಆಫರ್ ಕೊಡಲಾಗಿದೆ. ಮತ್ತೊಂದು ಕಡೆ ಇನ್ಫೋಸಿಸ್ ಸಹ ಸಂಸ್ಥಾಪಕ ನಾರಾಯಣ್ ಮೂರ್ತಿಯವರ ಜಸ್ಟ್ 17 ತಿಂಗಳ ಮೊಮ್ಮಗನಿಗೂ ಕಂಪನಿಯ ಲಾಭಾಂಶದಲ್ಲಿ ಷೇರು ಹೋಗುತ್ತೆ ಅಂತ ಗೊತ್ತಾಗಿದೆ. ಮಾರ್ಚ್ 2025ಕ್ಕೆ ಕೊನೆಗೊಳ್ಳುವ ಆರ್ಥಿಕ ವರ್ಷದಲ್ಲಿ ಈ ಮಗು ಒಟ್ಟು 3.3 ಕೋಟಿ ರೂಪಾಯಿ ಲಾಭಾಂಶ ಪಡೆಯಲಿದೆ. ಈ ಮೂಲಕ ಹುಟ್ಟಿದಾಗಿನಿಂದ ಇದುವರೆಗೆ ಈ ಮಗು ಒಟ್ಟು 10.65 ಕೋಟಿ ರೂಪಾಯಿ ಗಳಿಸಿದ ಹಾಗಾಗತ್ತೆ. ಅದ್ ಹೆಂಗೆ ಕೇಳಿದ್ರೆ, ಈ ನಾರಾಯಣ ಮೂರ್ತಿ ಅವ್ರ ಫ್ಯಾಮಿಲಿ ಅವ್ರದ್ದೆಲ್ಲ ಶೇರ್ ಇದೆಯಲ್ಲ, ಅವ್ರು ಸ್ವಲ್ಪ ಗಿಫ್ಟ್ ಕೊಟ್ಟಿರ್ತಾರೆ ಮಗುಗೆ ಶೇರುಗಳನ್ನ. ಹಾಗಾಗಿ ಅದರಿಂದ ಬಂದಿರೋ ಲಾಭಾಂಶ ಆಗಿರುತ್ತೆ ಅದು. NCERT ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಶನಲ್ ರಿಸರ್ಚ್ ಅಂಡ್ ಟ್ರೈನಿಂಗ್ ವಿರುದ್ಧ ಕೇರಳ ಶಿಕ್ಷಣ ಸಚಿವ ವಿ ಶಿವನ್ಕುಟ್ಟಿ ಕಿಡಿಕಾರಿದ್ದಾರೆ. ಆಂಗ್ಲ ಮಾಧ್ಯಮ ಪಠ್ಯಪುಸ್ತಕಗಳಿಗೆ ಹಿಂದಿ ಟೈಟಲ್ ನೀಡೋ NCERT ನಿರ್ಧಾರ ಸರಿಯಲ್ಲ. ಇದು ಫೆಡರಲ್ ತತ್ವ ಮತ್ತು ಸಾಂವಿಧಾನಿಕ ಮೌಲ್ಯಗಳಿಗೆ ವಿರುದ್ಧ, ನಮ್ಮ ದೇಶದ ಭಾಷಾ ವೈವಿಧ್ಯತೆಯನ್ನು ಹಾಳು ಮಾಡ್ತಾ ಇದೆ. ಹೀಗಾಗಿ ಇದನ್ನ NCERT ಪರಿಶೀಲಿಸಬೇಕು ಅಂತ ಈ ಶಿವನ್ಕುಟ್ಟಿ ಕರೆ ಕೊಟ್ಟಿದ್ದಾರೆ. ನ್ಯಾಷನಲ್ ಎಜುಕೇಷನ್ ಪಾಲಿಸಿ NEP ಜಾರಿ ಮಾಡೋಕೆ ತಮಿಳುನಾಡು ಸರ್ಕಾರ ವಿರೋಧ ವ್ಯಕ್ತಪಡಿಸುತ್ತಿರುವ ನಡುವೆನೇ ಈ ಬೆಳವಣಿಗೆಯಾಗಿದೆ. ಮೇ 9ಕ್ಕೆ ರಷ್ಯಾದಲ್ಲಿ ನಡೆಯಲಿರುವ ವಿಕ್ಟರಿ ಡೇ ಸೆಲೆಬ್ರೇಷನ್ಸ್ಗೆ ರಷ್ಯಾ ಅಧ್ಯಕ್ಷ ಪುಟಿನ್ PM ನರೇಂದ್ರ ಮೋದಿ ಅವರಿಗೆ ಆಹ್ವಾನ ಕೊಟ್ಟಿದ್ದಾರೆ. ಈ ಕುರಿತು ರಷ್ಯಾ ಸರ್ಕಾರ ಹೇಳಿಕೆ ಕೊಟ್ಟಿದೆ. ನಾವು ಮೋದಿಯವರ ಪ್ರತಿಕ್ರಿಯೆಗಾಗಿ ಕಾಯ್ತಾ ಇದ್ದೀವಿ, ಇದುವರೆಗೂ ಯಾವುದೇ ರೆಸ್ಪಾನ್ಸ್ ಬಂದಿಲ್ಲ ಅಂತ ಹೇಳಿದೆ. ಇದರ ಬೆನ್ನಲ್ಲೇ ಮೋದಿಯವರ ರಷ್ಯಾ ಪ್ರವಾಸದ ಬಗ್ಗೆ ವಿದೇಶಾಂಗ ಇಲಾಖೆ ಕೂಡ ರಿಯಾಕ್ಟ್ ಮಾಡಿದೆ. ನಾವು ಶೀಘ್ರದಲ್ಲಿ ಭಾರತದ ಭಾಗವಹಿಸುವಿಕೆ ಕುರಿತು ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದೆ. ಇನ್ನೊಂದು ಕಡೆ ರಷ್ಯಾದ ವಿಕ್ಟರಿ ಡೇ ಸೆಲೆಬ್ರೇಷನ್ ನಲ್ಲಿ ಮೋದಿ ಅವರ ಪರವಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾಗಿ ಆಗಬಹುದು ಅಂತಲೂ ಹೇಳಲಾಗ್ತಿದೆ. ಯುನೆಸ್ಕೋದ ಮೆಮೊರಿ ಆಫ್ ದಿ ವರ್ಲ್ಡ್ ರಿಜಿಸ್ಟರ್ ನಲ್ಲಿ ಭಗವದ್ಗೀತೆ ಮತ್ತು ಭರತ ಮುನಿಯ ನಾಟ್ಯಶಾಸ್ತ್ರವನ್ನ ಸೇರ್ಪಡೆಗೊಳಿಸಲಾಗಿದೆ. ಈ ಬಗ್ಗೆ ಕೇಂದ್ರ ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೆಖಾವತ್ ತಮ್ಮ ಎಕ್ಸ್ ಅಕೌಂಟ್ ನಲ್ಲಿ ಶೇರ್ ಮಾಡಿದ್ದಾರೆ. ಈ ಕುರಿತು PM ಮೋದಿ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಬಹಳ ಹೆಮ್ಮೆಯ ವಿಚಾರ ಇದು ಅಂತ ಹೇಳಿದ್ದಾರೆ. ಇತ್ತೀಚೆಗೆ ವಿಶ್ವ ಕ್ರಿಕೆಟಿಗರ ಅಸೋಸಿಯೇಷನ್ WCA ಕ್ರಿಕೆಟ್ನಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನು ಮಾಡೋಕೆ ರೆಕಮೆಂಡ್ ಮಾಡಿ ಒಂದು ರಿಪೋರ್ಟ್ ಕೊಟ್ಟಿತ್ತು.
ICC ಅದನ್ನು ರಿಜೆಕ್ಟ್ ಮಾಡಿದೆ. ಅಲ್ಲಿ ಆಟಗಾರರು ಒಂದು IPL ಆಡಲಿ ಇಲ್ಲ WCA ಜೊತೆ ಸೇರ್ಕೊಳ್ಳಿ, ಅವ್ರ ಚಾಯ್ಸ್ ಅಂತ ಹೇಳಿದೆ. ಅಂದ ಹಾಗೆ WCA ತನ್ನ ರಿಪೋರ್ಟ್ನಲ್ಲಿ ICC ರೆವೆನ್ಯೂ ಮಾಡೆಲ್ನ ಬದಲಾಯಿಸೋಕೆ ರೆಕಮೆಂಡ್ ಮಾಡಿದ್ರು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸೋ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmagga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.